ಈ ಕಂಟೆಂಟ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಇದೆ. ಡಿಗ್ರಿ ಟೈಮಲ್ಲಿ ಮತ್ತೆ ಡಿಗ್ರಿ ಮುಗಿದು 3 ರಿಂದ 4 ವರ್ಷದಲ್ಲಿ ಏನೆಲ್ಲ ಮಾಡಿದಿರಾ ಅಂತ ಕೇಳಿದ್ರೆ ಏನೆಲ್ಲ ಲಿಸ್ಟ್ ಕೊಡ್ತೀರಾ ಹೇಳಿ? ಕೆಲವರು ನಾವು ಡಿಗ್ರಿ ಮಾಡ್ಬೇಕಾದ್ರೆ ಓದೋದಕ್ಕೆ ಟೈಮ್ ಇರಲಿಲ್ಲ, ಇಂಟರ್ನಲ್ಸು, ಎಕ್ಸಾಮು, ಅಸೈನ್ಮೆಂಟು, ಸೆಮಿನಾರು ಇದರದೇ ಕಾಟ ನಡೀತಾ ಇತ್ತು, ಸೆಮ್ ಎಕ್ಸಾಮ್ಸ್ ಇದೆ, ಬೇರೆ ಏನು ಮಾಡೋದಕ್ಕೆ ಟೈಮೇ ಇಲ್ಲ ಅಂತ ಹೇಳ್ತೀರಾ ಅಲ್ವಾ? ಕೆಲವೊಬ್ರು ಡಿಗ್ರಿ ಫುಲ್ ಜಾಲಿ ಅಂತ ಹೇಳ್ಬೋದು. ಡಿಗ್ರಿ ಮುಗಿದ್ಮೇಲೆ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಏನೇ ಅಚೀವ್ಮೆಂಟ್ ಮಾಡಬೇಕು ಅಂತಂದ್ರು ಡಿಗ್ರಿ ಮುಗಿದ್ಮೇಲೆ ನೋಡ್ಕೊಳ್ಳೋಣ, ಬೇರೆ ಎಕ್ಸಾಮ್ ಪ್ರಿಪೇರ್ ಆಗೋಣ, ಆಮೇಲೆ ಪ್ಯಾಷನ್ ನ ಫಾಲೋ ಮಾಡೋದು ಇಲ್ಲ ಜಾಬ್ ನ ಹುಡ್ಕೊಳ್ಳೋದು, ಇದೇ ತರ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಹೇಳುವಂತಹ ಕತೆ. ಹೀಗೆ ಎಲ್ಲಾ ಪ್ಲಾನ್ ಅನ್ನ ಪೋಸ್ಟ್ಪೋನ್ ಮಾಡಿ ಡಿಗ್ರಿ ಮುಗಿದ್ಮೇಲೆ ಏನ್ ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಆಗಿ ಕಂಪ್ಯೂಟರ್ ಕ್ಲಾಸ್ ಜೊತೆಗೆ ಬೇರೆ ಕೋರ್ಸ್ ಅಂತ 3 ರಿಂದ 4 ವರ್ಷ ಕಳೆದಿರ್ತೀವಿ. ನಮ್ಮಲ್ಲಿ ಸುಮಾರು ಜನ ಇದೇ ಕ್ಯಾಟಗರಿಗೆ ಸೇರೋದು. ಆದ್ರೆ ಇಲ್ಲೊಬ್ಬ ಆಸಾಮಿ ಇದಾರೆ, BSc ಮಾಡಿ ಜೊತೆಗೆ ಒಂದು ಯೂಟ್ಯೂಬ್ ಚಾನೆಲ್ ಮಾಡಿ 8 ರಿಂದ 10 ನಿಮಿಷ ಇರುವಂತಹ ಕಾಮಿಡಿ ಕಂಟೆಂಟ್ ಇರುವಂತಹ ವಿಡಿಯೋಗಳನ್ನ ಶೂಟ್ ಮಾಡಿ ಅದರಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. 2 ಮಿಲಿಯನ್ ವ್ಯೂಸ್ ಆಗಿರುವಂತಹ ಒಂದು 27 ನಿಮಿಷ ಇರುವಂತಹ ಒಂದು ಶಾರ್ಟ್ ಫಿಲಮ್ ಅನ್ನ ಡೈರೆಕ್ಟ್ ಮಾಡಿ ಜೊತೆಗೆ ಆಕ್ಟ್ ಕೂಡ ಮಾಡಿದ್ದಾರೆ. ಅವ್ರ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ಸ್ ಕೌಂಟ್ ಅನ್ನ ಕೇಳಿದ್ರೆ ಶಾಕ್ ಆಗ್ತೀರಾ. 1,40,000 ಜನ ಸಬ್ಸ್ಕ್ರೈಬರ್ಸ್ ಇದಾರೆ. ಇಷ್ಟೆಲ್ಲ ಸಾಲದು ಅಂತ ಒಂದು ಫಿಲಮ್ ಅನ್ನ ಡೈರೆಕ್ಟ್ ಮಾಡಿ ಅದರಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಆ ಫಿಲಮ್ ಯಾವುದೋ ರೊಟೀನ್ ಕಮರ್ಷಿಯಲ್ ಫಿಲಮ್ ಅಲ್ಲ, ಪ್ಯೂರ್ ಕಂಟೆಂಟ್ ಡ್ರಿವನ್ ಮೂವಿ. ಜನರಿಗೆ ಆ ಸಿನಿಮಾ ಎಷ್ಟು ಇಷ್ಟ ಆಯ್ತು ಅಂದ್ರೆ ಆಲ್ ಓವರ್ ಇಂಡಿಯಾ ಅಪ್ರಿಸಿಯೇಷನ್ ಸಿಕ್ತು. ದೊಡ್ಡ ಸೆಲೆಬ್ರಿಟಿಗಳು ಅದನ್ನ ಜೆಮ್ ಆಫ್ ಎ ಫಿಲಮ್ ಅಂತ ಹೊಗಳಿದ್ರು. ಡೈರೆಕ್ಷನ್ಗೆ ಗೋಟ್ ಆದಂತಹ SS ರಾಜಮೌಳಿ ಅವರು ಈ ಫಿಲಮ್ ಅನ್ನ ವಂಡರ್ಫುಲ್ ಹಾರ್ಟ್ ವೆಲ್ಮಿಂಗ್ ಫಿಲಮ್ ಅಂತ ಹಾಡಿ ಹೊಗಳಿದ್ರು. ಬರೀ 7 ಕೋಟಿಯಲ್ಲಿ ತಯಾರಾದಂತಹ ಈ ಸಿನಿಮಾ 90 ಕೋಟಿ ಕಲೆಕ್ಷನ್ ಹಂಗೆ ಬಾಚ್ಕೊಂಡ್ಬಿಡ್ತು. ಇಷ್ಟಕ್ಕೂ ನಿಲ್ಲಿಲ್ಲ, ಆ ಆಸಾಮಿ ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಫಿಲಮ್ ಅಲ್ಲಿ ಲೀಡ್ ಆಗಿ ಕಾಣಿಸ್ಕೊಂಡು ಪರ್ಫಾರ್ಮೆನ್ಸ್ ಅನ್ನ ತಿಂದು ಬಿಸಾಕಿದ್ದಾರೆ. ಅಷ್ಟೇ ಅಲ್ಲ, 2025ರಲ್ಲಿ ತಮ್ಮ ಚೈಲ್ಡ್ಹುಡ್ ಲವ್ ಆದಂತಹ ಅಖಿಲ ಅನ್ನೋರನ್ನ ಮದುವೆ ಕೂಡ ಆಗ್ತಾರೆ. ಇಷ್ಟೆಲ್ಲ ಸಕ್ಸಸ್ಫುಲ್ ಎಜುಕೇಶನ್ ಲೈಫು, ಸಕ್ಸಸ್ಫುಲ್ ಪ್ರೊಫೆಷನಲ್ ಲೈಫು, ಸಕ್ಸಸ್ಫುಲ್ ಲವ್ ಲೈಫ್ ಇದೆಲ್ಲ ಲೀಡ್ ಮಾಡ್ತಿರುವಂತಹ ವ್ಯಕ್ತಿಗೆ ಕೇವಲ 26 ವರ್ಷ ಅಂದ್ರೆ ನೀವು ನಂಬ್ತೀರಾ? ಡಿಗ್ರಿ, ಯೂಟ್ಯೂಬ್ ಕಂಟೆಂಟು, ಶಾರ್ಟ್ ಫಿಲಮ್ಮು, ಸಕ್ಸಸ್ಫುಲ್ ಡೈರೆಕ್ಟರು, ಆಕ್ಟಿಂಗು, ಲೀಡ್ ಆಕ್ಟರು, ಲವ್, ಮ್ಯಾರೇಜು ಇವೆಲ್ಲ ಜಸ್ಟ್ ಇನ್ 26 ಇಯರ್ಸ್. ನಂಬಕ್ಕಾಗುತ್ತಾ ಗುರುವೆ? ಜಸ್ಟ್ ಸೆಲ್ಯೂಟ್ ಈ ರೆಬಲ್ ಯಂಗ್ ಟ್ಯಾಲೆಂಟ್ಗೆ. ಈ ಟ್ಯಾಲೆಂಟ್ ನ ಹೆಸರೇ ಅಭಿಷನ್ ಜೀವಿಂತ್. ಮೋಸ್ಟ್ ಆಫ್ ದ ಜನರಿಗೆ ಇವ್ರು ಯಾರಂತ ಗೊತ್ತಿಲ್ಲ, ಬಟ್ ಇವರ ಬ್ಲಾಕ್ ಬಸ್ಟರ್ ಫಿಲಮ್ ಟೂರಿಸ್ಟ್ ಫ್ಯಾಮಿಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಒನ್ ಆಫ್ ದ ಪರ್ಸನಲ್ ಫೇವ್ರೆಟ್ ಫಿಲಮ್ ನಂದಂತೂ. ನಿಮ್ಮಲ್ಲೂ ಯಾರಿಗಾದ್ರೂ ಈ ಫಿಲಮ್ ಫೇವ್ರೆಟ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಭಿಷನ್ ಅವರು ಜೂನ್ 1, 1999ರಲ್ಲಿ ತಮಿಳುನಾಡಿನ ತಿರುಚಿಯಲ್ಲಿ ಹುಡ್ತಾರೆ. ಚೆನ್ನೈನ ಫೇಮಸ್ ಸ್ಕೂಲ್ ಆದಂತಹ ಆಲ್ಫಾ ಎಜುಕೇಶನ್ ಸ್ಕೂಲ್ ಅಲ್ಲಿ ತಮ್ಮ ಸ್ಕೂಲ್ ಜೀವನವನ್ನ ಮುಗಿಸ್ತಾರೆ. ಆಮೇಲೆ ಚೆನ್ನೈನ ಲೊಯೋಲಾ ಕಾಲೇಜ್ ನಲ್ಲಿ BSc ಮುಗಿಸ್ತಾರೆ. ಕಾಲೇಜ್ ನಲ್ಲಿ ಇರ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಮಾಡುವಂತಹ ಚಿಕ್ಕ ಪ್ಲಾನ್ ಮಾಡ್ತಾರೆ. ಹಾಗೆ ತಗ್ ಲೈಟ್ ಅನ್ನುವಂತಹ ಚಾನಲ್ ಮಾಡಿ ಅದರಲ್ಲಿ ಕಾಮಿಡಿ ವಿಡಿಯೋಗಳನ್ನ ಶೂಟ್ ಮಾಡಿ ಆಕ್ಟ್ ಕೂಡ ಮಾಡಾಕ್ತಾರೆ. ಎಕ್ಸಾಮ್ ಕಾಪೀಸ್ ಅಂಡ್ ಬಿಟ್ ಕಾಮಿಡೀಸ್, ಟೈಪ್ಸ್ ಆಫ್ ಮಿರರ್ ಯೂಸರ್ಸ್, ಸ್ಕೂಲ್ ಗೋಯಿಂಗ್ ಕಾಮಿಡೀಸ್, ಸ್ಕೂಲ್ ಅಸೆಂಬ್ಲಿ ಕಾಮಿಡೀಸ್, ಕೆಮಿಸ್ಟ್ರಿ ಲ್ಯಾಬ್ ಅಂಡ್ ಕಾಮಿಡಿ ವಿಡಿಯೋಗಳು ಇವರ ಪಾಪ್ಯುಲರ್ ಕಾಮಿಡಿ ಸ್ಕ್ರಿಪ್ಟ್. ಬಟ್ ಇವರಿಗೆ ಒಳ್ಳೆ ನೇಮ್ ಅಂಡ್ ಪಾಪ್ಯುಲಾರಿಟಿ ತಂದ್ಕೊಟ್ಟಿದ್ದು ಇವರ ನೋಡಿಗಲ್ ಪಿರಕತು ಅನ್ನುವಂತಹ ಶಾರ್ಟ್ ಫಿಲಮು. 25 ನಿಮಿಷ ಇರುವಂತಹ ಈ ಶಾರ್ಟ್ ಫಿಲಮು ಕಪಲ್ಗಳ ರಿಲೇಶನ್ಶಿಪ್ ಬಗ್ಗೆ ಒಂದು ಒಳ್ಳೆ ಎಮೋಷನಲ್ ಡ್ರಾಮಾ ಇದೆ. ಕಪಲ್ಗಳು ಒಟ್ಟಿಗೆ ನೋಡ್ಬೇಕು ಅನ್ಕೊಂಡ್ರೆ ಈ ವಿಡಿಯೋಗೆ ಒಂದು ವಿಸಿಟ್ ಹಾಕಿ, ಸೂಪರ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆದ್ಮೇಲೆ ಮೋಸ್ಟ್ ಆಫ್ ಅಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತೀವಿ. ಬಟ್ ಇವ್ರು ಹಾಗಲ್ಲ, ಸೀದಾ ಡೈರೆಕ್ಟರ್ ಕ್ಯಾಪ್ ಹಾಕಿ ಆಕ್ಷನ್ ಗಟ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮಾಡಿದ್ದೆ ಬ್ಲಾಕ್ ಬಸ್ಟರ್ ಮೂವಿ ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾವನ್ನ. ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಡೈರೆಕ್ಟರ್ ಅಂಡ್ ಕೆಲಸ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಇಲ್ಲ. ಅವಾಗ ಅವ್ರಿಗೆ ಜಸ್ಟ್ 25 ವರ್ಷ. ಅದು ತಮಿಳ್ನ ಲೆಜೆಂಡರಿ ಆಕ್ಟರ್ ಶಶಿಕುಮಾರ್ಗೆ ಆಕ್ಷನ್ ಕಟ್ ಹೇಳುವಂತಹ ಜವಾಬ್ದಾರಿ. ನಮ್ ಕಡೆ ಆದ್ರೆ ಇದನ್ನ ಹುಡುಗಾಟಿಕೆ ಬುದ್ಧಿ ಅಂತ ಬೈದು ಬುದ್ಧಿ ಹೇಳ್ತಾರೆ. ಅಂಡ್ ತುಂಬಾ ಜನ ಸ್ಟಾರ್ಗಳು ಅವ್ರಿಗೆ ಸಿನಿಮಾನೇ ಕೊಡಲ್ಲ. ಅಭಿಷನ್ ವಿಷಯದಲ್ಲಿ ಹಾಗಲ್ಲ. ಅವರ ಸ್ಕ್ರಿಪ್ಟ್ ಮೇಲೆ, ಡೈರೆಕ್ಷನ್ ಸ್ಕಿಲ್ಸ್ ಮೇಲೆ ಅವ್ರಿಗೆ ಸ್ವಲ್ಪನೂ ಡೌಟ್ ಇರಲಿಲ್ಲ. ಈ ಟೈಮಲ್ಲಿ ನಿಮ್ಗೆ ಆಲ್ ಓಕೆ ಅವರ ಫೇಮಸ್ ಲೈನ್ ನೆನಪಿದೆಯಲ್ವಾ? ನಿನ್ನ ಯೋಗ್ಯತೆ ಬರೀ ನಿಂಗೆ ಗೊತ್ತಲ್ಲೇ ಅನ್ನೋದು. ಹಾಗೆ ನಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಎನಿಮಿ ಅಂದ್ರೆ ಸೆಲ್ಫ್ ಡೌಟ್. ಏನಂತೀರಾ? 2024 ಸೆಪ್ಟೆಂಬರ್ ತಿಂಗಳಲ್ಲಿ ಚೆನ್ನೈನಲ್ಲಿ ಸ್ಟಾರ್ಟ್ ಮಾಡಿದಂತಹ ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾ ಜಸ್ಟ್ 8 ತಿಂಗಳಲ್ಲಿ ಶೂಟ್ ಮಾಡಿ ಪ್ರೊಡಕ್ಷನ್ ವರ್ಕ್ ಅನ್ನ ಮುಗಿಸಿ ಜೂನ್ ಅಲ್ಲಿ ರಿಲೀಸ್ ಮಾಡ್ತಾರೆ. ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಬೆಂಕಿ ಕಲೆಕ್ಷನ್ ಮಾಡುತ್ತೆ. 7 ಕೋಟಿ ಮೂವಿ 90 ಕೋಟಿ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡುತ್ತೆ. ಮೂವಿ ಗ್ರಾಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 1200%. ತಮಿಳ್ನಲ್ಲಿ 2025ರ ಮೋಸ್ಟ್ ಪ್ರಾಫಿಟಬಲ್ ಮೂವಿ ಆಗುತ್ತೆ. ರಾಜಮೌಳಿ ಅವರು ಇದನ್ನ ವಂಡರ್ಫುಲ್ ಅಂತ ಹಾಡಿ ಹೊಗಳಿದ್ರು. ತೆಲುಗು ಆಕ್ಟರ್ಸ್ ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗಿ ಜೆಮ್ ಆಫ್ ಫಿಲಮ್ ಅಂತ ಹೇಳಿದ್ರು. ಓವರ್ ನೈಟ್ ಅಭಿಷನ್ ಲೈಫು ಚೇಂಜ್ ಆಗುತ್ತೆ.
ಇಷ್ಟೆಲ್ಲ ಸಕ್ಸಸ್ ನಂತರ ಅವರ ನೆಕ್ಸ್ಟ್ ಟಾರ್ಗೆಟ್ ಆಕ್ಟಿಂಗ್ ಆಗಿತ್ತು. ಅದರಂತೆ ವಿತ್ ಲವ್ ಅನ್ನುವಂತಹ ಮೂವಿಲಿ ಸತ್ಯ ಆಗಿ ಬೊಂಬಾಟ್ ಆಕ್ಟಿಂಗ್ ಮಾಡಿದ್ದಾರೆ. ಇದಕ್ಕೆ ಆಕ್ಟಿಂಗ್ ಇವ್ರು ಮಾಡಿದ್ರೆ ನ್ಯೂ ಕಮರ್ ಮದನ್ ಅವರು ಡೈರೆಕ್ಟ್ ಮಾಡ್ತಾರೆ. ಇದಕ್ಕೆ ದುಡ್ಡು ಹಾಕಿರೋದು ಯಾರು ಗೊತ್ತಾ? ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಮಗಳು ಸೌಂದರ್ಯ ರಜನಿಕಾಂತ್ ಅವರು. ಬರೀ 4 ಕೋಟಿಯಲ್ಲಿ ರೆಡಿ ಆದಂತಹ ಈ ಸಿನಿಮಾ ಬಾಚಿದ್ದು ಬರೋಬ್ಬರಿ 40 ಕೋಟಿ. ಇದರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 1000%. ಇವರ ಆಕ್ಟಿಂಗ್ ಟ್ಯಾಲೆಂಟ್ ಬಗ್ಗೆ ನಾನು ಮಾತಲ್ಲಿ ಹೇಳೋದಕ್ಕಾಗಲ್ಲ. ಒಂದ್ಸಲ ಈ ಫಿಲ್ಮ್ನ ನೋಡಿ, ಜಸ್ಟ್ ವಾವ್. ಇದಾಗಿತ್ತು ಅಭಿಷನ್ ಜೀವಿಂತ್ ಅವರ ಅನ್ಟೋಲ್ಡ್ ಇನ್ಸ್ಪೈರಿಂಗ್ ಸ್ಟೋರಿ. ಏನನ್ಸ್ತು ನಿಮಗೆ ಈ ವಿಡಿಯೋ ನೋಡಿ? ನಿಮಗೂ ಏನಾದ್ರು ಈ ವಿಡಿಯೋ ಇನ್ಸ್ಪೈರ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಖುಷಿ ಪಡ್ತೀನಿ. ಇನ್ನು ಯಾವ್ದಾದ್ರು ಸೆಲೆಬ್ರಿಟಿಯ ಅನ್ಟೋಲ್ಡ್ ಸ್ಟೋರಿಯನ್ನ ಕೇಳೋದಕ್ಕೆ ನಿಮಗೆ ಇಷ್ಟ ಇದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.